ಆಧ್ಯಾತ್ಮಿಕವಾಗಿ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮ ಎಂಬಂಥದ್ದು ತನ್ನ ಒಳಗಿನ ಚೈತನ್ಯವನ್ನು ತಾನು ಅನುಭವಿಸುವಂಥ ಪ್ರಯತ್ನ ಮಾಡಿದ. ಹಾಗಾಗಿ ತಾನು ದೊಡ್ಡವನಾದರೆ ಕಷ್ಟ, ಸಣ್ಣವನಾಗ್ತಾ ಹೋಗಬೇಕು. ನಾಯಕ ಇಲ್ಲ ಅಲ್ಲಿ, ಶರಣಾಗತಿ. ಜಗತ್ತನ್ನು ನಡೆಸುವ ಭಗವಂತ ಇದ್ದಾನೆ, ಅವನ ಕಡೆಗೆ ನಮ್ಮ ಶರಣಾಗತಿಯ ತೀವ್ರತೆ ಎಷ್ಟಿದೆಯೋ ಅಷ್ಟು ಆಳವಾಗಿ ನಾವು ಸಾಧನೆಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗುತ್ತದೆ. ನಮಗೆ ಪ್ರೇರಣೆ ಯಕ್ಷಗಾನ ನಮ್ಮ ಪುರಾಣಗಳನ್ನು ಸರಳೀಕರಿಸಿ ಸಾಮಾನ್ಯರಿಗೂ ತಿಳಿಯುವಂತೆ ಮಾಡುತ್ತೆ. ಅಂತಹ ಯಕ್ಷಗಾನ ನಾವು ಸಣ್ಣ ಬಾಲಕರಾಗಿರುವಾಗ ನೋಡಿಕೊಂಡು ಬದುಕಿನಲ್ಲಿ ಬಹಳಷ್ಟು ಕಷ್ಟಗಳು ಸವಾಲುಗಳಲ್ಲಿ ಇದ್ದ ಕಾಲ, ಬಡತನ. ಈ ಸಮಯದಲ್ಲಿ ನಮ್ಮ ಕಷ್ಟವನ್ನು ಹೇಳಿಕೊಳ್ಳಿಕ್ಕೆ ಭಗವಂತನೇ ದಾರಿ ಎಂಬಂಥದ್ದು ಯಕ್ಷಗಾನವನ್ನು ನೋಡಿ, ಯಕ್ಷಗಾನದಲ್ಲಿ ನಡೆಯುವಂತಹ ಪುರಾಣದ ಭಾಗಗಳು ನಮಗೆ ದೇವರ ಮೇಲೆ ಭರವಸೆ ಬಂತು. ಹಾಗಾಗಿ ಆ ದೇವರನ್ನೇ ಶರಣ ಹೊಂದಿದರೆ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬಂತಹ ವಿಶ್ವಾಸ ಬಂದಿತ್ತು. ಆದ ಕಾರಣ ಸಾಮಾನ್ಯ 7 ವರ್ಷ ಪ್ರಾಯದಲ್ಲೇ ನನ್ನ ಕಷ್ಟ ದೇವರಿಗೆ ಹೇಳಬೇಕು ಎಂಬಂತಹ ಭಾವನೆ ಹುಟ್ಟಿತ್ತು.